ಹಲೋ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫೋಟೋಸ್ ಆ್ಯಂಡ್ ವೀಡಿಯೋಸ್ ಯಾವ ಥರ ಝೂಮ್ ಮಾಡೋದು ನೋಡೋಣ. ಇನ್ಶಾಟ್ ಓಪನ್ ಮಾಡ್ಕೊಳ್ಳಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾವ ಫೋಟೋಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋಟೋಸ್ ಆರ್ ವೀಡಿಯೋಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಯಾವ ಥರ ಶೇಪಲ್ಲಿ ಬೇಕು ಆ ಥರ ಶೇಪಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಟಿಕ್ ಟಾಕ್, ಯೂಟ್ಯೂಬ್ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಎಷ್ಟು ಝೂಮ್ ಬೇಕೋ, ಝೂಮ್ ಇನ್ ಬೇಕೋ, ಝೂಮ್ ಔಟ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಥರ ಪರ್ಟಿಕ್ಯುಲರ್ ಫೋಟೋಸ್ ಮೇಲೆ ಹೋಗ್ಬಿಟ್ಟು ಕ್ಯಾನ್ವಾಸಿಗೆ ಹೋಗ್ಬಿಟ್ಟು ಸಪ್ರೇಟಾಗಿ ಪರ್ಟಿಕ್ಯುಲರ್ ಫೋಟೋಸ್ಗೆ ಅಪ್ಲೈ ಮಾಡಬೇಕು ಕ್ಯಾನ್ವಾಸ್ನ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಡ್ಯೂರೇಷನ್ಗೆ ಹೋಗ್ಬಿಟ್ಟು ಕಸ್ಟಮೈಸ್ ಮಾಡ್ಕೊಳ್ಳಿ. ನಾನಿಲ್ಲಿ 8 ಅಂತೇಳಿ ಕೊಟ್ಟು ಕಸ್ಟಮೈಸ್ ಮಾಡ್ಕೊತಿದ್ದೀನಿ. ಆ ಫೋಟೋ ನಿಮಗೆ ಎಷ್ಟು ಟೈಮಿಂಗ್ಸಲ್ಲಿ ಡಿಸ್ಪ್ಲೇ ಆಗಬೇಕು ಕಸ್ಟಮೈಸ್ ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಾನು ಆ್ಯಡ್ ಕೀ ಫ್ರೇಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದೇ ಮೇಯ್ನು. ಆ್ಯಡ್ ಕೀ ಫ್ರೇಮ್ ಅಪ್ಲೈ ಮಾಡಿದರೆ ಅದು ಝೂಮ್ ಆಗೋದು. ಆ್ಯಡ್ ಕೀ ಫ್ರೇಮ್ ಯಾವ ಥರ ಅಪ್ಲೈ ಮಾಡೋದು ಅಂದರೆ ನೀವು ಮೇಲ್ಗಡೆ ನೋಡ್ಬೋದು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಸಿಂಬಲ್ ತೋರಿಸುತ್ತೆ ಕೆಳಗಡೆ ಪ್ಲಸ್ ಮೈನಸ್ ಅಂತೇಳಿ. ಅದು ಪ್ಲಸ್ ಇರೋದು ಮೈನಸ್ ಆಯಿತು ಅಂತಂದರೆ ನಿಮಗೆ ಆ ಪರ್ಟಿಕ್ಯುಲರ್ ಸ್ಪೇಸ್ಗೆ ಝೂಮು ಅಪ್ಲೈ ಆಗುತ್ತೆ. ಝೂಮ್ ಟು ಬಿಗಿನ್ ಅಂತ ನೀವು ನೋಡ್ಬೋದು. ಅದನ್ನು ನಾನಿಲ್ಲಿ ನಮಗೆ ಯಾವ ಥರ ಬೇಕೋ ಆ ಥರ ಝೂಮ್ ಮಾಡಿಕೊಂಡು ಆ್ಯಡ್ ಕೀ ಫ್ರೇಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ಬೋದು. ನೆಕ್ಸ್ಟ್ ಅಷ್ಟೇ, ಆ ಫೋಟೋ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಅದೇ ಥರ ಆ್ಯಡ್ ಕೀ ಫ್ರೇಮ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಡ್ ಕೀ ಫ್ರೇಮ್ ಅಪ್ಲೈ ಆಗಿದೆಯೋ ಇಲ್ವೋ ಅಂತೇಳಿ ಯಾವ ಥರ ಗೊತ್ತಾಗುತ್ತೆ ಅಂದರೆ ಅಲ್ಲಿ ಸೈನ್ ಚೇಂಜ್ ಆಗ್ತಾಯಿದೆ ನೋಡಿ, ಪ್ಲಸ್ಸು ಮೈನಸ್ಸು. ನೋಡಿ ಈ ಥರ ಅಪ್ಲೈ ಆಗುತ್ತೆ ಆ್ಯಡ್ ಕೀ ಫ್ರೇಮು. ಓಕೆನಾ. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಈ ಥರ ವಾಲ್ ಫ್ರೇಮ್ ತೊಗೊಂಡು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ಬೋದು ಟ್ರಾನ್ಸಿಷನ್ ಅಪ್ಲೈ ಮಾಡ್ಕೊಳ್ಳೋಣ. ಟ್ರಾನ್ಸಿಷನ್ಗೆ 2 ಫೋಟೋಸ್ ಮಧ್ಯೆ ಒಂದು ಸ್ಕ್ವೇರ್ ಥರ ಸಿಂಬಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಟ್ರಾನ್ಸಿಷನ್ ಶೋ ಆಗುತ್ತೆ. ಅದರಲ್ಲಿ ನಿಮ್ಗೆ ಯಾವ ಥರ ಟ್ರಾನ್ಸಿಷನ್ ಸರ್ಕಲ್, ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸೆಲೆಕ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು. ಲೈಕ್, ಸಬ್ಸ್ಕ್ರೈಬ್.